ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ. ಈ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಇಂದಿಗೂ ಎಂದಿಗೂ ಯಾವಾಗಲೂ ಕೂಡ ಹೆಮ್ಮೆಯಿಂದ ಹೇಳುವಂತಹ ವಿಷಯ ಏನಂತಂದ್ರೆ, ಭಾರತ್ ಕಾ ಬಚ್ಚಾ ಬಚ್ಚಾ ಜೈ ಶ್ರೀರಾಮ್ ಬೋಲೇಗ ಅನ್ನುವಂತಹ ಹಾಡನ್ನ ನೀವು ಕೇಳಿರ್ತೀರಿ. ಅಂತ ವಿಶೇಷವಾದಂತಹ ಒಂದು ಸಂದರ್ಭ ನಮ್ಮ ಕಣ್ಣೆದುರುಗಡೆ ಬಂದಾಗ 500 ವರ್ಷಗಳ ಹೋರಾಟ ರೀ. 500 ವರ್ಷಗಳ ಹೋರಾಟ. ಆ ಹೋರಾಟ, ಸಂಕಲ್ಪ, ಆತ್ಮವಿಶ್ವಾಸ ಎಲ್ಲವೂ ಕೂಡ ನೆರವೇರಿದಾಗ ಆನಂದ ಬಾಷ್ಪ. ನಮಗೆ ಬಹಳ ಹೆಮ್ಮೆಯ ವಿಷಯ ಏನಂತಂದ್ರೆ, ಅಯೋಧ್ಯೆಯಲ್ಲಿ ಆ ಬಾಲರಾಮ ಮೂಡಿ ಬಂದಿದ್ದು ನಮ್ಮ ಕರ್ನಾಟಕದ ಶಿಲ್ಪಿಯಿಂದ ಅನ್ನುವಂಥದ್ದು ನಮ್ಗೆ ನಿಜಕ್ಕೂ ಹೆಮ್ಮೆಯ ವಿಷಯ. ಇದರ ಜೊತೆಗೆ ನಮ್ಮ ಕರ್ನಾಟಕದ ಶಿಲೆ, ಇದಕ್ಕಿಂತ ಸೌಭಾಗ್ಯ, ಇದಕ್ಕಿಂತ ಪುಣ್ಯ ಮತ್ತೊಂದು ಇದೆಯಾ? ಇಂಥ ಕಾಲಘಟ್ಟದಲ್ಲಿ ನಾವು ಇದೀವಲ್ಲ ಅನ್ನುವಂಥದ್ದು ನಮ್ಮ ಪುಣ್ಯವೇ ಸರಿ. ಇಂತಹ ಒಂದು ವಿಶೇಷ ಸಂದರ್ಭಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದೀವಿ ಅನ್ನುವಂಥದ್ದು ಇನ್ನೊಂದು ವಿಶೇಷ. ನೀವು ಎಲ್ಲರೂ ಕೂಡ ಅಯೋಧ್ಯ ಬಾಲರಾಮನನ್ನ ನೋಡಿದಿರಿ. ಒಂದ್ ಕಡೆ ಪುರಂದರದಾಸರು ಹೇಳ್ತಾರೆ, ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ, ಶರಣು ದಶರಥ ಬಾಲ ಜಾನಕಿ ಲೋಲ ಅಂತ ಹೇಳಿ. ಇದರಲ್ಲಿ ಒಂದ್ 2 ಸಾಲು ಬರುತ್ತೆ. ಈ ಸಾಲನ್ನ ಹೇಳುವಾಗ ನೀವು ಅಯೋಧ್ಯೆಯಲ್ಲಿ ಈಗ ವಿರಾಜಮಾನ ಆಗಿರುವಂತಹ ಬಾಲರಾಮನನ್ನ ನೆನಪು ಮಾಡ್ಕೊಳ್ಳಿ. ಎಂಥ ಅದ್ಭುತವಾದಂತಹ ಕಲೆ! ಈ ಮುದ್ದು ಈ ಮುಖವು, ಈ ತನುವಿನ ಕಾಂತಿ, ಈ ಬಿಲ್ಲು ಈ ಬಾಣ, ಈ ನಿಂತ ಈ ಭಾವ, ಈ ತಮ್ಮ ಈ ಸೀತೆ, ಈ ಬಂಟ ಈ ಭಾಗ್ಯ, ಯಾವ ದೇವರಿಗೆ ಉಂಟು 3 ಲೋಕದೊಳಗೆ. ಅಂತಹ ಬಾಲರಾಮನನ್ನ ಬಹಳ ವಿಶೇಷವಾಗಿ ಯಾವ ರೀತಿ ಅಂತಂದ್ರೆ, ಇಡೀ ಜಗತ್ತಿನಲ್ಲಿ ಇವತ್ತು ಅಯೋಧ್ಯ ರಾಮ ಮಂದಿರ, ಆ ಬಾಲರಾಮ ಹೆಚ್ಚು ಜನಜನಿತ ಆಗಿರೋದಕ್ಕೆ ಕಾರಣೀಕರ್ತರು ನಮ್ಮ ಕರ್ನಾಟಕದ ಮೈಸೂರಿನ ಶ್ರೀಯುತ ಅರುಣ್ ಯೋಗಿರಾಜ್. ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಶ್ರೀ ಅರುಣ್ ಯೋಗಿರಾಜ್ ಅವರು. ಈ ಕಾರ್ಯಕ್ರಮವನ್ನ ನಡೆಸಿಕೊಳ್ಳಿಕ್ಕಿದ್ದಾರೆ ನನ್ನ ಕೊಲಿ ಸ್ಮಿತಾ ರಂಗನಾಥ್. ಅರುಣ್ ಸರ್ ಬಗ್ಗೆ ಇಂಟ್ರೊಡಕ್ಷನ್ ಬೇಡ, ಹಾಗಾಗಿ ನೇರವಾಗಿ ಪ್ರಶ್ನೆಗೆ ಬರ್ತಾ ಇದ್ದೀನಿ ಸರ್. ನಮ್ಮ ಧರ್ಮ ಸಂಸ್ಕೃತಿ ಹಾಗೆ ಕಲೆಯ ಪುನಃಸ್ಥಾಪನೆ ಕಾಲಾನುಸಾರ ಆಗಬೇಕು ಅನ್ನೋ ಮಾತಿದೆ. ದೇವಸ್ಥಾನಗಳು ಇದರಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸೋದು. ದೇವಸ್ಥಾನ ಅಂತ ಬಂದ ತಕ್ಷಣ ಮೂರ್ತಿಯಲ್ಲಿರುವ ಶಿಲ್ಪಕಲೆ, ಅದಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ ತಮ್ಮಿಂದ ಆಗ್ತಾ ಇದೆ. ಒಬ್ಬ ಶಿಲ್ಪಿಯಾಗಿ ನೀವು ಯಾವ ರೀತಿ ಗಮನಿಸ್ತೀರಿ ಸರ್ ಕಾಲಾನುಸಾರ ಧರ್ಮದ ಪುನಃಸ್ಥಾಪನೆ ಹಾಗೆ ಕಲೆ ಸಂಸ್ಕೃತಿಯ ಪುನಃಸ್ಥಾಪನೆ ಯಾಕಾಗಬೇಕು, ಹೇಗಾಗಬೇಕು? ನಮಸ್ಕಾರ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಗವಂತ ಸೃಷ್ಟಿಕರ್ತ. ಅವನು ಬಹಳಷ್ಟು ಸೃಷ್ಟಿಗಳನ್ನ ಮಾಡಿದ್ದಾನೆ. ತದನಂತರದಲ್ಲಿ ಇನ್ನೊಂದು ಸೃಷ್ಟಿ ಮಾಡಿ ಜಗತ್ತಿಗೆ ಕೊಡುಗೆ ಕೊಡ್ತಾ ಇರೋದು ಶಿಲ್ಪಿಗಳು. ಆ ನಿಟ್ಟಿನಲ್ಲಿ ನಮ್ಮ ಭಾರತದ ಇತಿಹಾಸ ತೆಗೆದುಕೊಂಡ್ರೆ ಶತಮಾನಗಟ್ಟಲೆಗಳಿಂದ ಶಿಲ್ಪಿಗಳು ತಮ್ಮದೇ ಆದ ಒಂದು ಕೊಡುಗೆಯನ್ನ ಭಾರತಕ್ಕೆ, ಕಲೆ, ಸಂಸ್ಕೃತಿ ಮತ್ತೆ ಒಂದು ನಮ್ಮ ಪರಂಪರೆಗೆ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಬರ್ತಾ ಇದ್ದಾರೆ. ಅದೇ ರೀತಿಯ ಪ್ರೋತ್ಸಾಹ ಸಹ ನಮಗೆ ಅಂದಿನ ಕಾಲದಿಂದನೂ ಸಹ ಮಹಾರಾಜರುಗಳು ಪ್ರೋತ್ಸಾಹ ಕೊಡ್ತಾ ಇದ್ರು. ಅವರವರ ಕ್ಷೇತ್ರಗಳಲ್ಲಿ ದಿವ್ಯವಾದ ಮಂದಿರವನ್ನ ಲೋಕಕ್ಕೆ ಸಮರ್ಪಣೆ ಮಾಡ್ತಿದ್ರು. ಸಾವಿರಾರು ವರ್ಷಗಳು ಕಳೆದ್ರೂ ಸಹ ನಾವು ಇಂದಿಗೂ ಸಹ ಭಕ್ತಿಪೂರ್ವಕವಾಗಿರ್ಬೋದು, ಆಶ್ಚರ್ಯಪೂರ್ವಕವಾಗಿರ್ಬೋದು, ಕುತೂಹಲಪೂರ್ವಕವಾಗಿ ನಾವು ದೇವಸ್ಥಾನಗಳನ್ನ ಭೇಟಿ ಮಾಡ್ತಾನೆ ಇದ್ದೀವಿ. ಈ ನಿಟ್ಟಿನಲ್ಲಿ ನಮ್ಮ ಭಾರತಕ್ಕೆ ಅದರದೇ ಆದ ಒಂದು ವಿಶೇಷತೆಯನ್ನ ಎಷ್ಟೋ ಕ್ಷೇತ್ರಗಳು ಕೊಟ್ಟಿದೆ, ನಮ್ಮ ಶಿಲ್ಪ ಕ್ಷೇತ್ರನೂ ಕೊಟ್ಟಿದೆ. ಸೊ ಕಾಲಕ್ಕೆ ಕಟ್ಟಕ್ಕೆ ಒಂದು ಪರಂಪರೆ ಮುಂದುವರ್ಸ್ಕೊಂಡು ಬರ್ತಾ ಇದೆ. ಬಟ್ ಈಗಿನ ಸಮಯದಲ್ಲಿ ಈ ಒಂದು ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ನಾವು ಒಂದು ಚೂರು ಯೋಚಿಸಿ ನೋಡಿದ್ರೆ ಅಷ್ಟು ದೊಡ್ಡವಾದ ಮಂದಿರ ಈಗಿನ ಸಮಯದಲ್ಲಿ ನಡೆದಿರಲಿಲ್ಲ. ದೊಡ್ಡದನ್ನೋದಕ್ಕಿಂತ ನಮಗೆ ಈ ಒಂದು ಹೋರಾಟಕ್ಕೆ ಸಿಕ್ಕ ಜಯ ನಾವೆಲ್ಲರಿಗೂ ಒಂದು ಸಂತೋಷ ತಂದುಕೊಂಡಂಥ ವಿಷಯ. ಸೊ ಬಹಳ ಮುಖ್ಯ. ನಮ್ಮ ಭಾರತದ ಪರಂಪರೆ ಮತ್ತು ನಮ್ಮದೇ ಆದ ಇತಿಹಾಸ, ನಮ್ಮ ದೇವಸ್ಥಾನಗಳು ನಮ್ಮ ಹೆಮ್ಮೆ. ಈ ನಿಟ್ಟಿನಲ್ಲಿ ಶಿಲ್ಪಿಗಳು ತಮ್ಮದೇ ಆದ ಕೊಡುಗೆ ಕೊಟ್ಟಿದ್ದಾರೆ. ಶಿಲ್ಪಿ ಅಂದ ಕೂಡಲೇ ಏನಾಗುತ್ತೆ, ತುಂಬ ಶ್ರಮದ ಜೀವನ. ಎಷ್ಟು ಶ್ರಮದ ಜೀವನ ಅಂದರೆ, ಒಂದು ಉದಾಹರಣೆ ಕೊಡಬೇಕಂದ್ರೆ, ನಮ್ಮ ಮನೆಗೆ ಯಾರೊಬ್ರು ಮ್ಯಾನೇಜರ್ ಬಂದಿರ್ತಾರೆ. ಅವ್ರು ಯಾವುದೋ ರೆಸಾರ್ಟಲ್ಲಿ ಮ್ಯಾನೇಜರ್ ಅಂತೆ. ನಾನು ಕೊಡುವ ವಿಗ್ರಹ ಸ್ವಲ್ಪ ಲೇಟ್ ಆಯಿತು, ಅಂದರೆ ಬೆಳಗ್ಗೆ ಬಂದಿರೋ ಸಂಜೆ ತನಕ ನಮ್ಮೊಳಗೆ ಅವ್ರು ಇರಬೇಕಾಗಿತ್ತು. ಅವ್ರು ಹೋಗ್ಬೇಕಾದ್ರೆ ಹೇಳಿದ್ರು, ಸರ್ ನನ್ನ ಕೆಲಸನೇ ಕಷ್ಟ ಅಂದ್ಕೊಂಡಿದ್ದೆ,
ಬರೀ 3 ಹೊತ್ತು ಊಟ ಮಾಡೋಕ್ಕೆ ನೀವು ಇಷ್ಟು ಕಷ್ಟಪಡ್ತಿರಲ್ಲ ಸರ್. ಸರ್ ನಾನಲ್ಲ, ಎಲ್ಲ ಶಿಲ್ಪಿಗಳು ಇಷ್ಟೇ ಕಷ್ಟಪಡ್ತಾರೆ. ನಿಜ. ಎಷ್ಟು ಕಷ್ಟಪಡ್ತೀವಿ ಅಂದರೆ ಏನಂತೀವಿ, ಸ್ವಂತ ತಾಯಿ ಮಗನ್ನ ಈ ಕೆಲಸಕ್ಕೆ ಬೇಡಪ್ಪ ಅನ್ನೋಷ್ಟು ಮಟ್ಟಿಗೆ ಕೆಲಸ ಪಡ್ತೀವಿ. ಅದಕ್ಕೆ ಭಗವಂತ ಏನು ನಮಗೆ ಕೊಡ್ತೇನೆ ಅಂದರೆ ಸತ್ತ ಮೇಲೆ ಬದುಕುವಂತ ಹೆಸರು ಕೊಡ್ತಾನೆ. ನಿಜ. ಸೊ ಆ ನಿಟ್ಟಿನಲ್ಲಿ ಬಹುಶಃ ರಾಮ ಮಂದಿರ ಇರೋವರೆಗೂ, ಅಲ್ಲಿ ರಾಮಲಲ್ಲನ ಮೂರ್ತಿ ಇರೋವರೆಗೂ ಅರುಣ್ ಯೋಗಿರಾಜ್ ಅವರ ಹೆಸರು ಕೂಡ ಇದ್ದೇ ಇರುತ್ತೆ ಅಂತ ಹೇಳಿ, ಅದು ಎಷ್ಟು ಶಾಶ್ವತವೋ ನಿಮ್ಮ ಹೆಸರು ಕೂಡ, ಅದು ನನ್ನ ನಿಮ್ಮಂತ ಅನೇಕ ಶಿಲ್ಪಿಗಳದ್ದು ಸಮರ್ಪಿಸ್ತೇನೆ. ಸೊ ಹಾಗೆ ಶಿಲ್ಪಕ್ಕೆ ಸಾವಿಲ್ಲ. ನಮ್ಮ ಮುಂದೆ 9ನೇ ಶತಮಾನದ ಬೇಲೂರು ಹಳೆಬೀಡು ಇರ್ಬೋದು, ಅದಕ್ಕೂ ಮುಂಚೆ ನಿರ್ಮಾಣವಾದ ಮಂದಿರಗಳಿರ್ಬೋದು, ಇನ್ನೂ ಸಹ ನಮ್ಮ ಒಂದು ಐಡೆಂಟಿಟಿನ ಪ್ರಪಂಚಕ್ಕೆ ಸಾರ್ತಾ ಇದೆ. ನಿಜ. ಅರುಣ್ ಅವರೇ, ನೀವು ರಾಮ ಮಂದಿರದಲ್ಲಿರ್ತಕ್ಕಂಥ ರಾಮಲಲ್ಲನಿಂದ ಹಿಡಿದು ಕೇದಾರದಲ್ಲಿರ್ತಕ್ಕಂಥ ಆದಿಶಂಕರಾಚಾರ್ಯರ ವಿಗ್ರಹ ತನಕ, ಹಾಗೆ ಅನೇಕ ಮಹನೀಯರ ಪೋರ್ಟ್ರೇಟ್ಗಳನ್ನು ಕೂಡ ನೀವು ನಿಮ್ಮ ಕೈಯಿಂದ ಅರಳಿದೆ, ಅದಕ್ಕೆ ಜೀವ ಸಿಕ್ಕಿದೆ. ಆದರೆ ನೀವೆಲ್ಲಿ ಹೋದರೂ ಕೂಡ ಎಲ್ರಿಗೂ ರಾಮಲಲ್ಲನ ಬಗ್ಗೆನೇ ಪ್ರಶ್ನೆ ಕೇಳಬೇಕು, ಅದ್ರ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕು, ಆ ಮುದ್ದಾದ ಮೂರ್ತಿಯ ಕಣ್ಣಲ್ಲಿರೋ ಹೊಳಪು ಅದು ಹೆಂಗೆ ಕೊಟ್ರಿ ಅಂತ ತಿಳ್ಕೊಳ್ಬೇಕು ಅಂತ. ಹೀಗೆ ವಿಶ್ವದಾದ್ಯಂತ ರಾಮಲಲ್ಲನ ಮೂರ್ತಿ ಬಗ್ಗೆ ನಿಮಗೆ ಶ್ಲಾಘನೆ ವ್ಯಕ್ತವಾಗ್ತಿರುವಾಗ ಹೇಗೆ ಅನಿಸುತ್ತೆ? ಅದ್ರ ಹಿಂದಿನ ಪರಿಶ್ರಮಗಳನ್ನು ಯಾವ ರೀತಿ ನೆನಪು ಮಾಡ್ಕೊಳ್ತೀರಿ? ನೋಡಿ, ನನಗೆ ಹೇಳ್ದಾಗೆ ತಾಯಿ ಮಗನ್ನೇ ಈ ಕೆಲಸಕ್ಕೆ ಬಿಡೋಲ್ಲ ಅನ್ನೋ ವಿಷಯ ನನ್ನಲ್ಲೇ ಅದು ಆಗಿದ್ದು ಫಸ್ಟ್ ನನಗೆ ಅನುಭವ. ನಮ್ಮ ತಾಯಿಯೇ ಸಹ ಬೇಡ ಈ ಕೆಲಸ, ಅಪ್ಪ ಹಾಕಿದ ಆಲದ ಮರ, ಶ್ರಮ, ಧೂಳು, ಇದು ಬಿಟ್ಟು ನೀನು ಕೆಲಸಕ್ಕೆ ಹೋಗಪ್ಪ ಅಂತ ಅವ್ರ ಆಸೆ. ಹಾಗೆ ಅವ್ರನ್ನ ಕನ್ವಿನ್ಸ್ ಮಾಡಿ ಒಂದು ಮಟ್ಟಕ್ಕೆ ಒಂದು ಸಾಧನೆ ಮಾಡಿದ್ಮೇಲೆ ಅವ್ರಿಗೆ ತೃಪ್ತಿ ಆಯಿತು. ನಮಗೆ ಅಯೋಧ್ಯೆಯಲ್ಲಿ ಯಾವಾಗಲೂ ನನ್ನನ್ನು ನೆನೆಸ್ಕೊತಾರೆ, ಅದು ದೇವರ ಕೊಟ್ಟ ಆಶೀರ್ವಾದ ಅಂತ ಭಾವಿಸ್ತೇನೆ. ಕೆಲವೊಮ್ಮೆ ಅದನ್ನು ಆದಷ್ಟು ನಾನು ಮರೆಯಲಿಕ್ಕೆ ಪ್ರಯತ್ನ ಪಡ್ತೇನೆ, ನಾನು ಮಾಡಿದ್ದು ಅನ್ನೋದಕ್ಕಿಂತ ಹಾಗೆ ಅವ್ರು ಮಾಡಿಸ್ಕೊಂಡ್ರು ಅನ್ನೋದು. ಈಗ ತಾನೇ ಹೇಳಿದ್ರು ನಮ್ಮ ಡಾಕ್ಟರ್, ಅವ್ರನ್ನ ನೆನೆಸ್ಕೊಂಡು ಅವ್ರು ನಮ್ಮ ಕೈ ಮಾಡಿಸ್ಕೊತಾರೆ ಅನ್ನೋದು ಅಷ್ಟೇ. ಆಗ ಯಾವುದೇ ಶ್ರಮ ಏನೂ ಅನಿಸೋದಿಲ್ಲ, ನಿಮಗೆ ಎಷ್ಟೊತ್ತು ಕೆಲಸ ಮಾಡಿದ್ರು ನಿಮಗೆ ದಣವಾಗಿದೆ ಅಂತ ಅನಿಸೋದಿಲ್ಲ. ಸೊ ಆ ರೀತಿಯಲ್ಲಿ ಒಂದೆರಡು ವಿಷಯಗಳನ್ನ ನಾನಿಲ್ಲಿ ಮಾತಾಡಬೇಕಂದ್ರೆ, ಆಯ್ಕೆ ಪ್ರಕ್ರಿಯೆ, ಅಯೋಧ್ಯೆಯಲ್ಲಿ ನಡೆದ ಆಯ್ಕೆ ಪ್ರಕ್ರಿಯೆ ನನಗೆ ಬಹಳ ವಿಶೇಷ ಅನ್ನಿಸುತ್ತೆ. ಆಯ್ಕೆ ಪ್ರಕ್ರಿಯೆಯಲ್ಲಿ ಸಾಮಾನ್ಯವಾಗಿ ನಿಮ್ಮನ್ನು ಸೆಲೆಕ್ಟ್ ಮಾಡಬೇಕು ಅಂದರೆ ನೀವು ಅದ್ರ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಇರ್ಬೋದು, ರೈಟಿಂಗ್ ಅಥವಾ ಒಂದು ಮಾಡೆಲ್ ಕೊಡಬೇಕು. ಅದೇ ರೀತಿ ಅವರು ಸಾಮಾನ್ಯವಾಗಿ ಕೇಳ್ತಾರೆ. ಗೊತ್ತಿಲ್ಲ ನನಗೆ ಏನಕ್ಕೆ ಮಾಡೆಲ್ ಕೊಡಬೇಕು, ಡ್ರಾಯಿಂಗ್ ಕೊಡಬೇಕು ಅಂತ ಅನ್ನಿಸ್ಲಿಲ್ಲ. ಕಾರಣ ಏನೋ ಬೇರೆ ಇದೆ ನಮಗಿಲ್ಲಿ. ಯಾಕಂದರೆ ಈಗ ಒಂದು ಮಾಡೆಲ್ ಡ್ರಾಯಿಂಗ್ ನಾವು ಕಮಿಟಿ ಮೆಂಬರ್ಸ್ಗೆ ಕೊಟ್ಟರೆ, ಅವ್ರಿಗೆ ಮೆಚ್ಚುಗೆ ಆದರೆ ಅದನ್ನೇ ನಾವು ಕಾಪಿ ಮಾಡ್ತೀವಿ. ಒಂದು ಎನರ್ಜಿ ಎಲ್ಲಿ ಫ್ಲೋ ಆಗುತ್ತೆ, ಅದಾಗಲ್ಲ. ಅದನ್ನು ನಾನು ರೈಟಿಂಗಲ್ಲಿ ಕೊಡ್ತೀನಿ. ನಾವು ಮಾಡೆಲ್ ಆಗಲಿ ಡ್ರಾಯಿಂಗ್ ಆಗಲಿ ಮಾಡೋದು ಬೇಡ, ಅವಕಾಶ ಸಿಕ್ಕಿದ್ರೆ ಅಯೋಧ್ಯೆಯಲ್ಲಿ ನಾವು ರಾಮನ ಹುಡುಕಿ ಕೊಡ್ತೀನಿ ಅಂತ ಕೊಟ್ರಿ ಕೂಡ ನೀವು. ನನ್ನ ಮನಸ್ಸಲ್ಲಿ ಇದ್ದಿದ್ದು ಹೇಳಿದೆ. ಏನಕ್ಕೆ ಅಂದರೆ ನೋಡಿ, ನಮಗೆ 9 ತಿಂಗಳು ಇದು ಕೆಲಸ ಮಾಡಲಿಕ್ಕೆ ಸಮಯ ಬೇಕು. ಅಯೋಧ್ಯೆಯಲ್ಲಿ ಮಾಡಬೇಕಾದ್ರೆ ನಾವು ಭಾಳಷ್ಟು ಜನಗಳನ್ನ ಭೇಟಿ ಮಾಡ್ತೀವಿ. ಆ ಜಾಗದ ಒಂದು ಮಹತ್ವ ಇರ್ತದೆ, ಅದನ್ನ ಎನರ್ಜಿ ನಾವು ಫೀಲ್ ಮಾಡಬೇಕು, ಅದರದ ಸ್ಪಂದಿಸಕ್ಕೆ ನಾವು ಪ್ರಯತ್ನ ಮಾಡಬೇಕು. ಬಂದಂತಹ ಎನರ್ಜಿನ ನಾನು ಅಬ್ಸರ್ವ್ ಮಾಡಿ ವಾಪಸ್ ನಾವು ಶಿಲ್ಪಕಲೆಯಲ್ಲಿ ಕೊಡಬೇಕು. ಸೊ ಈ ರೀತಿಯಾದ ಪ್ರಕ್ರಿಯೆ ಮಾಡಬೇಕಾದ್ರೆ ನನಗೆ ಯಾವಾಗಲೂ ನೆನಪು ಬರ್ತಿದ್ದು, ನಾನು ಒಬ್ಬ ರಾಮ ಭಕ್ತನಾಗಿ ಅವ್ರನ್ನ ಹೇಗೆ ನೋಡೋಕ್ಕೆ ಇಷ್ಟಪಡ್ತೀನಿ. ನಾನೀಗ ನಮ್ಮ ಮನೆಯವ್ರನ್ನೆಲ್ಲ ಅಯೋಧ್ಯೆಗೆ ನಾನು ಕರ್ಕೊಂಡು ಹೋಗ್ಬೇಕು ಅಂದರೆ ಎಷ್ಟು ನನಗೆ ಖರ್ಚಾಗುತ್ತೆ, ಅಷ್ಟು ಶ್ರಮ ವಹಿಸಿ ನಾವು ಖರ್ಚು ಮಾಡ್ಕೊಂಡು ಹೋದ್ರೂ ಅವ್ರ ದರ್ಶನ ಅಷ್ಟು ವಿಶೇಷವಾಗಿರಬೇಕು. ನಮ್ಮ ಭಾರತದಿಂದ ಯಾರೇ ಬಂದು ಅವ್ರ ದರ್ಶನ ಮಾಡಿದ್ರು ಅವ್ರ ದರ್ಶನ ಕೊಡಬೇಕು, ಅವ್ರ ಮನಸ್ಸಲ್ಲಿರೋ ನೋವೆಲ್ಲ ಮರಿಬೇಕು, ಅವರು ಬಂದು ಕೂಡ ನೋಡೋದು ಕೂಡಲೇ ಹಾಗೆ ನಿರ್ಮಾಣ ಮಾಡಬೇಕು ಅನ್ನೋದೊಂದು ಆಸೆ. ಅದನ್ನು ಪ್ರಾರ್ಥನೆ ಮುಖಾಂತರ ಅವ್ರು ಮಾಡಿಸ್ಕೊಂಡ್ರು. ಇಷ್ಟೆಲ್ಲ ಶ್ರಮದಿಂದ ನಿರ್ಮಾಣವಾದ ರಾಮ ಮಂದಿರ, ಅಥವಾ ಫಾರ್ ದಟ್ ಮ್ಯಾಟರ್ ಯಾವುದೇ ಮಂದಿರಗಳಿರ್ಬೋದು, ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟ ಶ್ರದ್ಧಾ ಕೇಂದ್ರಗಳಿರ್ಬೋದು, ಕೆಲ ಬೇಡದ ಕಾರಣಗಳಿಗಾಗಿ ಚರ್ಚೆಗೆ ಬಂದ್ಬಿಡುತ್ತೆ. ಇತ್ತೀಚೆಗಾದ ಡೆವಲಪ್ಮೆಂಟ್ ನಿಮ್ಮ ಗಮನಕ್ಕೂ ಇದೆ, ಹುಂಡಿ ಕಳ್ತನ ಅಂತ ಹೇಳಿ, ಹಾಗೆ ಯಾವುದೋ ಪರೀಕ್ಷಾ ಪತ್ರಿಕೆ ಸೋರಿಕೆ ವಿಚಾರದಲ್ಲಿರುವ ಆಕ್ರೋಶವನ್ನು, ಸರ್ಕಾರದ ಕಡೆಗಿರೋ ಆಕ್ರೋಶವನ್ನು ನೀವು ರಾಮ ಮಂದಿರವನ್ನು ಅವಹೇಳನೆ ಮಾಡೋ ಮೂಲಕ, ರಾಮನನ್ನು ಅವಹೇಳನೆ ಮಾಡೋ ಮೂಲಕ ತೀರಿಸ್ಕೊಳ್ತೀವಿ. ನೀವು ಆ ರಾಮಲಲ್ಲನನ್ನು ಕೆತ್ತಿದ ಶಿಲ್ಪಿಯಾಗಿ, ಒಬ್ಬ ಭಾರತೀಯನಾಗಿ, ಒಬ್ಬ ಹಿಂದುವಾಗಿ ಈ ರೀತಿಯ ಪ್ರಕ್ರಿಯೆಗಳನ್ನು ಯಾವ ರೀತಿ ಗಮನಿಸ್ತೀರಿ? ನೋಡಿ, ನೀವು ಈಗ ತಾನೇ ಹೇಳಿದ್ರಿ 500 ವರ್ಷದ ಹೋರಾಟ, ಸಾವಿರಾರು ಜನ, ಲಕ್ಷಾಂತರ ಜನ ಅದಕ್ಕಾಗಿ ಅವ್ರ ಜೀವನವನ್ನೇ ಕೊಟ್ಟಿದ್ದಾರೆ. ತಪ್ಪು ಯಾರು ಮಾಡಲ್ಲ. ಹಂಗಂದ್ರೆ ನಮ್ಮ ಮನೆಯಲ್ಲಿ ಒಬ್ರು ತಪ್ಪು ಮಾಡಿದ್ರು ಅಂದ ಕೂಡಲೇ ನಮ್ಮ ಮನೆಯೇ ಸರಿ ಇಲ್ಲ ಅಂದ್ರೆ ಸರಿನಾ? ನನಗನ್ಸೋದು ತಪ್ಪು ಮಾಡಿರ್ಬೋದು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು, ಅದು ನಾವು ಖಂಡಿಸ್ತೀವಿ. ಆದರೆ ಅಯೋಧ್ಯ ಮತ್ತು ರಾಮ ಮಂದಿರ ಅಥವಾ ರಾಮನ ಮೇಲಿರೋ ಭಕ್ತಿ ಯಾವತ್ತೂ ಅದ್ರ ಮೇಲೆ ಒಂದು ಸಣ್ಣ ಒಂದು ಇಂಚಷ್ಟು ಕಮ್ಮಿ ಆಗಲ್ಲ ರಾಮ ಭಕ್ತರಿಗೆ. ಅದನ್ನು ಯಾರೇ ಇದನ್ನು ಪೊಲಿಟೈಸ್ ಮಾಡೋಕ್ಕಿರ್ಬೋದು, ಅಥವಾ ಅವರ ಒಂದು ವಿಷಯನ
ಏನಂತಾರೆ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಮಾಡ್ತಿರೋದಿರ್ಬೋದು, ಅದೆಲ್ಲ ಮಾಡಿದಷ್ಟು ಅವರು ಚಿಕ್ಕವರಾಗ್ತಿರೋ ಹೊತ್ತು ಈ ವಿಷಯ ಒಂದು ನಿಮಿಷ ಕೇಳಿ ಮರಿತಾರೆ ಹೊತ್ತು ರಾಮನ ಮೇಲಿರೋ ಭಕ್ತಿ ಯಾವತ್ತೂ ಕಮ್ಮಿ ಆಗಲ್ಲ. ನೀವು ಒಮ್ಮೆ ಅಯೋಧ್ಯೆಗೆ ಹೋಗಿ ಒಂದು 10 ನಿಮಿಷ ನಿಂತ್ಕೊಳ್ಳಿ, ದೇವ್ರನ್ನ ನೋಡ್ಬಿಡಿ, ನೀವು ಅಲ್ಲಿ ಬರೋ ಜನನ ನೋಡಿ. ಅವ್ರಿಗೆಲ್ಲ ಈ ರೀತಿಯಾದ ನ್ಯೂಸ್ಗಳು ಏನು ಗೊತ್ತೇ ಇರಲ್ಲ, ಅಷ್ಟು ಅವರು ಮಗ್ನರಾಗಿ ಬಂದಿರ್ತಾರೆ. ಸಣ್ಣ ಸಣ್ಣ ಗ್ರಾಮದಿಂದ ನೀವಿನ್ನ ಯೋಚನೆ ಮಾಡ್ತಾ ಇರ್ತೀವಿ ನಾವು ಅಯೋಧ್ಯೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಅಂತ, ಅದನ್ನೆಲ್ಲ ಬರ್ತಿ ಅವರ ದುಡ್ಡಿದೆಯಲ್ಲೋ ಗೊತ್ತಿಲ್ಲ. ಎಂತೆಂಥ ಗ್ರಾಮದಿಂದ ಎಷ್ಟು ವಯಸ್ಸಾದವರಿಂದ ಹಿಡಿದು ಹೇಗೆ ಬರ್ತಾರೆ ಅಂತ ನನಗೆ ನೋಡಿ ಅಷ್ಟು ಆಶ್ಚರ್ಯ ಆಗ್ಬಿಡ್ತಿತ್ತು. ಸೊ ಆಗ ಅನ್ಕೋತಿದ್ದೆ, ಇವ್ರಿಗೆಲ್ಲ ನ್ಯೂಸ್ ತಲುಪಿದ್ಯಾ? ಹಂಗಂದ್ರೆ ಇವರಲ್ಲಿ ರಾಮನ ಮೇಲೆ ಭಕ್ತಿ ಕಮ್ಮಿ ಆಗ್ಬಿಡುತ್ತಾ? ಆ ಥರ ಏನಾದ್ರು ಅನ್ಕೊಂಡಿದ್ರೆ ಅದು ಸುಳ್ಳು. ಯಾವತ್ತೂ ರಾಮ ಭಕ್ತರಿಗೆ ಅವ್ರ ಮೇಲಿರೋ ಪ್ರೇಮ ಆಗಲಿ ಭಕ್ತಿ ಆಗಲಿ ಯಾವತ್ತೂ ಕಮ್ಮಿ ಆಗಲ್ಲ. ಯಾವುದೇ ಒಂದು ಒಳ್ಳೇದಿದ್ಮೇಲೆ ಕೆಟ್ಟದ್ದು ಇದ್ದೇ ಇರುತ್ತೆ, ಒಳ್ಳೇದು ಕೆಟ್ಟದ್ದು ಜೀವನದಲ್ಲಿ ಬಂದೇ ಬರುತ್ತೆ. ಅದನ್ನ ಸ್ವೀಕರಿಸಿ ಮುಂದೋಗೋದಷ್ಟೇ ನನಗೆ ಗೊತ್ತಿರುವಂಥದ್ದು. ಪೊಲಿಟೈಸ್ ಆಗಿದೆ ಅಂತ ಅನ್ಸುತ್ತೆ, ಎಲ್ಲ ಒಂದು ಕಡೆ ಜಾಸ್ತಿ ಆಗಿದೆ. ಸೊ ತಪ್ಪು ಮಾಡೋದು ಮನುಷ್ಯರು, ವ್ಯವಸ್ಥೆ ಮೇಲೆ ಮನುಷ್ಯರ ಮೇಲೆ ಕೋಪ ಇರಲಿ, ಬದಲಾಗಿ ಆ ಕ್ಷೇತ್ರ ಶ್ರದ್ಧೆ ಮೇಲೆ ಬೇಡ ಅಂತ. ಹೌದು, ಹೌದು. ನಿಜ. ನಿಮ್ಮನ್ನ ನಾವು ಇವತ್ತು ರಿಯಲ್ ಹೀರೋ ಅಂತ ಸೆಲೆಬ್ರೇಟ್ ಮಾಡ್ತಾ ಇರೋದು ಬಹುಶಃ ಇವತ್ತು ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಶಿಲ್ಪಿಗಳಿಗೆ ಅಥವಾ ಈ ಕ್ಷೇತ್ರದಲ್ಲಿ ನಾವು ಕೂಡ ಸಾಧನೆ ಮಾಡಬೇಕು ಅನ್ನೋರಿಗೆ ನೀವು ಸ್ಫೂರ್ತಿ ಆಗಿದ್ದೀರಿ, ನೀವೊಂದು ರೀತಿ ರೋಲ್ ಮಾಡೆಲ್ ಆಗಿದ್ದೀರಿ. ಅರುಣ್ ಅವರೇ, ನೀವು ಕೂಡ ಪರಂಪರಾಗತವಾಗಿ ಇದನ್ನ ಪಡ್ಕೊಂಡು ಬಂದಿದ್ದೀರಿ, ಈ ಕಲೆಯನ್ನು ಮುಂದಿನ ತಲೆಮಾರುಗಳಿಗೂ ಕೂಡ ವರ್ಗಾವಣೆ ಮಾಡೋ ಪ್ರಯತ್ನ ಮಾಡ್ತಿದ್ದೀರಿ. ಸೊ ಆ ಕಾರ್ಯದ ಬಗ್ಗೆ ಹೇಳೋದಾದರೆ, ಹಾಗೆ ನಿಮ್ಮಂತೆ ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತಿರುವವರಿಗೆ ನಿಮ್ಮ ಕಡೆಯಿಂದ ಮಾರ್ಗದರ್ಶನ. ಎಲ್ಲ ಕ್ಷೇತ್ರದಲ್ಲೂ ಶ್ರದ್ಧೆ ಬಹಳ ಮುಖ್ಯ. ಮಾಡೋ ಕೆಲಸವನ್ನು ಪ್ರೀತಿಯಿಂದ ಮಾಡಬೇಕು. ನೀವಂದಂಗೆ 5 ತಲೆಮಾರಿಂದ ಮಾಡ್ತಾ ಬರ್ತಾ ಇದ್ದೀವಿ. ಈಗ ಮುಂದಿನ ಪೀಳಿಗೆ ಮಕ್ಕಳು ಸಹ ನಮ್ಮಲ್ಲಿ ಕಲಿತಾ ಇದ್ದಾರೆ. ಒಂದು ಏನಂತೀವಿ, ಶ್ರದ್ಧೆ ನಮ್ಮಲ್ಲಿದ್ದರೆ, ನಿಮ್ಮ ಕ್ಷೇತ್ರ ಇರ್ಬೋದು, ನಮ್ಮ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರ ಇರ್ಬೋದು, ಪರೀಕ್ಷೆ ತಗೊತಾರೆ ಭಗವಂತ. ಯಾವುದನ್ನು ತಗೋದಪ್ಪ ಇವತ್ತೇ ನಿನಗೆ ಕೊಟ್ಬಿಡ್ತೀನಿ ಅಂತ ಕೊಡೋದಿಲ್ಲ. ಆ ರೀತಿ ನಾವು ಸ್ವಲ್ಪ ಯೋಚನೆ ಮಾಡೋದಾದರೆ, ನನಗೆ ಸಣ್ಣ ಸಣ್ಣ 2005-6ನಲ್ಲಿ ಕೆಲಸಗಳು ಬರ್ತಿದ್ದೆಲ್ಲ ಭಾಳ ಚಿಕ್ಕ ಕೆಲಸಗಳು ಬರ್ತಿತ್ತು. ಒಂದು ಪ್ರಶ್ನೆ ನಾನೇ ಕೇಳ್ಕೊತಾ ಇದ್ದೆ, ಏನು ಇದು, ನಾನು MBA ಬಿಟ್ಟು ಈ ಕೆಲಸಕ್ಕೆ ಬಂದ್ಬಿಟ್ಟೆ, ಚಿಕ್ಕ ಚಿಕ್ಕ ಕೆಲಸ ಬರ್ತಾ ಇದೆ, ಏನು ಜೀವನ ಅಂತ ಅನ್ಕೋತಿದ್ದೆ. ಮತ್ತೆ ನಂದು ಇನ್ನೊಂದು ಒಳಗಡೆ ಮನಸ್ಸು ಏನಾಗ್ತಿತ್ತು, ನಿನಗೆ ಚಿಕ್ಕದೇ ಸರಿ ಮಾಡೋಕ್ಕೆ ಬರ್ದೇ ಹೋದರೆ ದೊಡ್ಡ ಕೆಲಸ ಹೇಗೆ ಮಾಡ್ತೀಯ? ಮುಂದೆ ನಿನಗೆ ದೊಡ್ಡ ಕೆಲಸ ಸಿಗುತ್ತೆ, ಈಗ ನೀ ತಯಾರಿ ಮಾಡ್ಕೋತಾ ಇದೆಯಾ? ಸೊ ಆ ಮನೋಭಾವದಲ್ಲೇ ಇದ್ದೆ. ನನಗೆ ಚಿಕ್ಕ ಕೆಲಸನೂ ಸಹ ಭಾಳ ಶ್ರದ್ಧೆಯಿಂದ ಕಲ್ತ್ಕೊಂಡು ಮಾಡ್ತಾ ಇದ್ವಿ. ಮಕ್ಕಳಲ್ಲಿ ಆ ಒಂದು ಕೆಲಸದಲ್ಲಿ ಚಿಕ್ಕದು ದೊಡ್ಡದಿಲ್ಲ, ಅದನ್ನು ಮಕ್ಕಳು ಅರ್ಥ ಮಾಡ್ಕೊಬೇಕು. ಯಾವುದೇ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತಾ ಇದ್ರೆ ಯಾರೋ ಒಬ್ಬರು ನಿಮ್ಮನ್ನು ಗಮನಿಸ್ತಾ ಇರ್ತಾರೆ, ಅದು ನಿಮಗೆ ಗೊತ್ತಿರೋದಿಲ್ಲ. ಯಾವುದೋ ಒಂದು ಸಮಯದಲ್ಲಿ ನಿಮ್ಗೊಂದು ಅವಕಾಶ ಕೊಡ್ತಾರೆ, ಅದು ಕೊಟ್ಟಾಗ ಅದನ್ನು ನಿಭಾಯಿಸುವಂಥ ಶಕ್ತಿ ನೀವು ಹೊಂದಿರಬೇಕು. ಸೊ ಈ ವಿಷಯಗಳ ಮಕ್ಕಳು ಗಮನ ಇಟ್ಕೊಂಡು ಆ ಸಮಯಕ್ಕೆ, ಈಗ ಒಂದು ದಿವಸಕ್ಕೆ ನನಗೆ 12 ಗಂಟೆ ಕೆಲಸಕ್ಕೆ ಸಮಯ ಕೊಡ್ತೀವಿ ಅಂದರೆ, ಅದರಲ್ಲಿ ಯಾವುದೇ ರೀತಿಯ ಕಾರಣಗಳು ಹೇಳದೆ, ಯಾವುದೇ ರೀತಿಯ ಒಂದು ಎಕ್ಸ್ಕ್ಯೂಸಸ್ನ ಕೊಡದೆ, ಶ್ರದ್ಧೆಯಿಂದ ಆ ಕೆಲಸವನ್ನು ಮಾಡಿ ಅವತ್ತಿನ ದಿವಸ ಮುಗಿಸಿದ್ರೆ, ಇನ್ನು 10 ವರ್ಷ ಆದಮೇಲೆ ಅದೇ ನಿಮ್ಮನ್ನೆಲ್ಲೇ ತೆಗೆದುಕೊಂಡೋಗಿ ಇಡುತ್ತೆ. ಈ ಸಣ್ಣ ಸಣ್ಣ ವಿಷಯಗಳನ್ನ ನಾವು ಗಮನ ಇಟ್ಕೊಂಡು ಮಕ್ಕಳು ಈ ಕ್ಷೇತ್ರಕ್ಕೆ ಬರುವುದಾದರೆ, ನಾನು ಸಹ ವರ್ಷದಲ್ಲಿ ಇಷ್ಟು ಮಕ್ಕಳಿಗೆ ಹೇಳ್ಕೊಡುವಂಥ ಕೆಲಸ ಮಾಡ್ತಾ ಇದ್ದೇನೆ. ಎಲ್ಲಿ ನೀವು ಕಲಿತಾ ಇದ್ರೆ, ಈಗ ನೋಡಿ, ಇನ್ಫಾರ್ಮೇಷನ್ ನಮಗೆ ಮೊದಲನಾಗೆ ಕಷ್ಟ ಅಲ್ಲ, ಯಾವುದೇ ಇನ್ಫಾರ್ಮೇಷನ್ ನಿಮಗೆ ಫಿಂಗರ್ ಟಿಪ್ಸಲ್ಲಿ ಸಿಗುತ್ತೆ. ಆ ರೀತಿಯಲ್ಲಿ ಮಕ್ಕಳು ಸಹ ಯಾವುದೇ ವಿಷಯವನ್ನು ತಿಳ್ಕೊಬೇಕಾದ್ರೂ ಈಗ ಭಾಳಷ್ಟು ಈಸಿಯಾಗಿ ಸಿಗುತ್ತೆ. ಶ್ರದ್ಧೆ ಒಂದೇ ಬೇಕಾಗಿರೋದು, ಅದೊಂದು ಇಟ್ಕೊಂಡು ಈ ಕ್ಷೇತ್ರಕ್ಕೆ ಬಂದರೆ, ಉದಾಹರಣೆಗೆ ನನ್ನ ಸುತ್ತಮುತ್ತ ಇರುವ ಶಿಲ್ಪಿಗಳಿರ್ಬೋದು, ನನಗೆ ಪರಿಚಯ ಇರುವಂಥ ಕಲಾವಿದರು ಇರ್ಬೋದು, ಯಾರನ್ನೇ ಕೇಳಿ ಎಲ್ಲರೂ ಬ್ಯುಸಿಯಾಗಿದ್ದಾರೆ, ಕೈ ತುಂಬ ಕೆಲಸ ಇದೆ, ಜೀವನ ಕಟ್ಕೊಂಡಿದ್ದಾರೆ, ಸಮಾಜಕ್ಕೂ ಕಲೆಯ ಮುಖಾಂತರ ಅವರ ಕೊಡುಗೆನ ಕೊಡ್ತಾ ಇದ್ದಾರೆ. ಯಾವಾಗ ಸಮಾಜದಲ್ಲಿ ಕಲೆಗೆ ಪ್ರೋತ್ಸಾಹ ಇರುತ್ತೆ, ಮಾನವೀಯತೆ ಇರುತ್ತೆ, ಕಲಾವಿದರಿಗೂ ಪ್ರೋತ್ಸಾಹ ಇರುತ್ತೆ. ಸೊ ಯಾವುದೇ ರೀತಿ ಅಂಜಿಕೆ ಬೇಡ. ಹೌದು, ಯಾವುದೇ ಕೆಲಸದಲ್ಲಿ ಮೊದಲು ಶ್ರಮ ಇದ್ದೇ ಇರುತ್ತೆ, ಒಂದು ಏನಂತೀವಿ ಆಂಗ್ಸೈಟಿ, ಏನಾಗ್ಬಿಡುತ್ತೆ ಅನ್ನೋ ಭಯ ಇರುತ್ತೆ. ಆ ಭಯ ಬಿಟ್ಟು ಶ್ರದ್ಧೆಯಿಂದ ಮಾಡಿದ್ರೆ ಭಗವಂತ ನಿಮ್ಮನ್ನು ಎಲ್ಲ ಕ್ಷೇತ್ರದಲ್ಲೂ ಒಂದು ಸಾಧನೆ ಮಾಡೋ ದಾರಿ ತೋರಿಸ್ತಾರೆ. ಕ್ಷೇತ್ರದ ಬಗ್ಗೆ ಮಾತಾಡಿದ್ವಿ, ಕಲೆ ಬಗ್ಗೆ ಕೂಡ ಮಾತನಾಡ್ಬಿಡೋಣ. ಅರುಣ್ ಅವರೇ, ನಾನು ಆಗಲೇ ಹೇಳಿದಾಗೆ ನೀವು ಕೇವಲ ದೇವರ ವಿಗ್ರಹ ಮೂರ್ತಿಗಳನ್ನು ಮಾತ್ರ ಅಲ್ಲ, ಕೆಲ ಮಹನೀಯರ ವಿಗ್ರಹಗಳನ್ನು ಕೂಡ ಕೆತ್ತಿದ್ದೀರಿ. ಯಾವ್ದು ಕಷ್ಟ ಅನ್ಸುತ್ತೆ ಪರ್ಸ್ನಲಿ? ಯಾಕಂದರೆ ಸಾಧಕರು ಅಂತಂದರೆ ನಿಮ್ಗೊಂದು ರೆಫರೆನ್ಸ್ ಇದ್ಬಿಡುತ್ತೆ, ಹೀಗೆ ಇದ್ದಾರೆ, ಕಣ್ಣು ಹೀಗೆ ಇದೆ, ಮೂಗಿದೆ, ಹೀಗೆ ಇದೆ. ಬಟ್ ದೇವರು ಅನ್ನೋದನ್ನು ಯಾರೇ ಭಕ್ತರು ನೋಡಿದ್ರು ಕೂಡ ಅವ್ರಿಗೆ ದೇವರು ಅನ್ನಿಸ್ಬೇಕು. ಸೊ ನಿಜವಾಗ್ಲೂ ಅದು ಕಷ್ಟನಾ ಅಥವಾ ಹ್ಯೂಮನ್ ಪೋರ್ಟ್ರೇಟ್ ಮಾಡೋದು ಕಷ್ಟನಾ ಅಂತ? ಅದು ಹ್ಯೂಮನ್ ಪೋರ್ಟ್ರೇಟ್ ಮಾಡೋದು ಬಹಳ ಕಷ್ಟ. ಅಂದರೆ ರೆಫರೆನ್ಸ್ ಇದ್ರು ಕೆಲವರದು. ನನಗೆ ಕಷ್ಟ ಆಗಿದ್ದು ಯಾರ್ದಂದರೆ, ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಮಾಡೋದು ಭಾಳ ಕಷ್ಟ ಆಗ್ಬಿಡ್ತು. ತುಂಬ ಸುಂದರವಾಗಿರೋರು, ಯಾವುದೇ ರೀತಿಯಲ್ಲಿ ಮುಖದಲ್ಲಿ ಲೋಪದೋಷ ಇಲ್ಲದೆ ಇರೋರು ಕೆತ್ತೋದು ಭಾಳ ಕಷ್ಟ. ಆ ರೀತಿಯಲ್ಲಿ ನಮ್ಮ ವಿಷ್ಣುವರ್ಧನ್ ಸರ್ ಭಾಳ
ಅಂತಾರೆ ಬ್ಯೂಟಿಫುಲ್ ಫೇಸ್ ಅವ್ರದ್ದು ತುಂಬ. ಅವ್ರನ್ನ ನಾವು ಮಾಡೋದು ಬಹಳ ಕಷ್ಟ ಅಂತ ಅನಿಸ್ತು ನನಗೆ ಮಾಡೋ ಸಮಯದಲ್ಲಿ. ಸೊ ನನ್ನ ಚಿಕ್ಕ ವಯಸ್ಸಿನಲ್ಲಿ ದೇವತಾ ಮೂರ್ತಿಗಳು ಮಾಡ್ತಾ ಬರ್ತಾ ಇದ್ದೆ. ಸೊ ರಿಯಲಿಸ್ಟಿಕ್ ಮಾಡಬೇಕು ಅಂತ ನಾನು ಯೋಚನೆ ಮಾಡಿದಾಗ ಯಾವುದೋ ಒಂದು ಆರ್ಡರ್ ಸಿಗುತ್ತೆ ನನಗೆ. ಅದೊಂದು 4-5 ಸಾವಿರ ರೂಪಾಯಿಗೆ ನಾನು ತೆಗೆದುಕೊಂಡಿರ್ತೀನಿ ಆಗ 2005-6ರಲ್ಲಿ. ಅದು ಮಾಡಬೇಕಾದ್ರೆ ಅದು ನನಗೆ ಬರ್ತಾ ಇಲ್ಲ. ಕೆಲಸ ಮಾಡಿದಾಗ ನನಗೆ ಅದು ರಿಸಲ್ಟೆನ್ಸ್ ಬರ್ತಾ ಇಲ್ಲ. ರಾತ್ರಿ ಎಲ್ಲ ಹತ್ಬಿಟ್ಟಿದ್ದೀನಿ ನಾನು ಮಲ್ಕೊಂಡು. ಯಾಕೆ ಇದು ಒಪ್ಕೊಂಡೆ, ಕೊಡೋಕ್ಕೆ ನನಗೆ ದುಡ್ಡು ವಾಪಸ್ ಇಲ್ಲ, 2,000 ರೂಪಾಯಿ ನಾನು ಮನೆ ಖರ್ಚು ಮಾಡಿಬಿಟ್ಟಿದ್ದೀನಿ, ಬಟ್ ಯಾಕೆ ಬರ್ತಾ ಇಲ್ಲ ಅಂತ ನನ್ನ ಕಣ್ಣಲ್ಲಿ ನೀರು. ನನಗೆ ರಾತ್ರಿ ಎಲ್ಲ ನಿದ್ದೆ ಬರ್ತಾ ಇಲ್ಲ. ಹೇಗೋ ಮಾಡಿಕೊಟ್ಟೆ. ಅದು ಅವ್ರಿಗೆ ಒಪ್ಪಿಗೆ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ತೆಗೆದುಕೊಂಡು ಹೋದ್ರು. ನಂತರದಲ್ಲಿ 2 ವರ್ಷ ನಾನು ಇದ್ರ ಬಗ್ಗೆ ಅಧ್ಯಯನ ಮಾಡ್ತೀನಿ. ರಿಯಲಿಸ್ಟಿಕ್ ಅಂದ್ರೆ ಏನು, ಅನಾಟಮಿ ಅಂದ್ರೆ ಏನು, ಫೇಶಿಯಲ್ ಮಸಲ್ಸ್ ಏನು, ಇದ್ರ ಬಗ್ಗೆ ಎಲ್ಲ ಅಂತಾರಾಷ್ಟ್ರೀಯ ಕಲಾವಿದರ ಜೊತೆ ಒಂದು ಸಂಪರ್ಕ ಮಾಡಿ ಎಲ್ಲ ಬುಕ್ಸ್ಗಳು ತೆಗೆದುಕೊಂಡು ಬಂದು 2 ವರ್ಷ ನಾನು ಕಂಟಿನ್ಯೂಸ್ ಆಗಿ ಅದ್ರ ಬಗ್ಗೆ ಒಂದು ಅಧ್ಯಯನ ಮಾಡಿ ನಂತರದಲ್ಲಿ ನಾನು ರಿಯಲಿಸ್ಟಿಕ್ ಸ್ಕಲ್ಪ್ಚರ್ಸ್ನ ಮಾಡಲಿಕ್ಕೆ ಶುರು ಮಾಡ್ತೀನಿ. ಯಾವಾಗಲಿಂದ ಇವಾಗ ಏನು ಮಾಡ್ತಾ ಇದ್ದೀನಿ, ಈಗ ವಿಗ್ರಹ ತೊಗೊಂಡು ಹೋಗ್ಬೇಕಾದ್ರೆ ಕಸ್ಟಮರ್ಸ್ ಅಳ್ತಾ ಇದ್ದಾರೆ, ಅದು ಅವ್ರಂಗೆ ಕಾಣ್ತಾ ಇದೆ ಅಂತ, ನಾನು ಅಳ್ತಾ ಇಲ್ಲ. ಸೊ ಈ ರೀತಿಯಲ್ಲಿ ನಾವು ಅದನ್ನು ಚಾಲೆಂಜ್ ಆಗಿ ತೆಗೆದುಕೊಂಡ್ರೆ ಯಾವುದು ಕಷ್ಟ ಅಲ್ಲ, ಭಗವಂತ ದಾರಿ ತೋರಿಸ್ತಾನೆ. ಪ್ರತಿಯೊಬ್ಬರು ನಾವು ಈಗ ನಮ್ಮ ಭಾರತಿ ವಿಷ್ಣುವರ್ಧನ್ ಹೇಳ್ತಿದ್ರು, ಅದು ವಿಷ್ಣುವರ್ಧನ್ ಗಡ್ಡ ಮುಟ್ಬಿಟ್ಟು ಭಾಳ ಚೆನ್ನಾಗಿ ಬಂದಿದೆ, ಅವ್ರ ಕಣ್ಣು ತುಂಬ ಚೆನ್ನಾಗಿದೆ ಅಂತ. ಹಾಗೆ ಎಲ್ಲರೂ ಸಹ ಒಂದು ಜೀವಂತಿಕೆಯನ್ನು ನೋಡ್ತಾರೆ, ಅದೇ ರೀತಿಯಲ್ಲಿ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಈ ಪ್ರಿಪ್ರೇಷನ್ ಬಗ್ಗೆ ಒಂದು ಚಿಕ್ಕ ಹಿಂಟ್ ಕೊಡ್ತಾ ಇದ್ರಿ, ಅಂದರೆ ಹೆಂಗೆ ಪ್ರಿಪೇರ್ ಆಗ್ತೀವಿ ಪ್ರತಿಯೊಂದು ಮೂರ್ತಿ ಕೆತ್ತನೆ ಕಾರ್ಯಕ್ಕೆ ಮುಂಚೆ ಅಂತ. ನೀವು ಕೆಲವೊಂದು ವ್ರತಗಳನ್ನು ಕೂಡ ಆಚರಿಸಿದ್ರಿ, ಎಸ್ಪೆಷಲಿ ರಾಮಲಲ್ಲನ ಕೆತ್ತನೆ ಆಗ್ತಾ ಇರೋ ಸಂದರ್ಭದಲ್ಲಿ ಅಂತ. ಜೊತೆಗೆ ಸ್ಟಡಿ ಕೂಡ ಆಗಬೇಕು, ಕೇವಲ ಧಾರ್ಮಿಕವಾಗಿ ಭಾವನಾತ್ಮಕವಾಗಿ ಮಾತ್ರವಲ್ಲ, ನೀವಾಗಲೇ ಹೇಳಿದಾಗೆ ಮಸಲ್ಗಳ ಬಗ್ಗೆ ಸ್ಟಡಿ ಮಾಡಬೇಕು. ಹೆಂಗಿರುತ್ತೆ, ಎಷ್ಟು ಕಷ್ಟ ಇದು ಈ ಪ್ರಿಪರೇಷನ್ ಅನ್ನೋದು, ಎಷ್ಟು ಕಷ್ಟ? ಈಗ ಪ್ರತಿಯೊಂದು ಪ್ರಾಜೆಕ್ಟುವೇ ಪ್ರತಿಯೊಂದು ಕೆಲಸ ಸಹ ಡಿಫ್ರೆಂಟ್ ಆಗಿರುತ್ತೆ. ಈಗ ನಮಗೆ ಉದಾಹರಣೆಗೆ ರಾಮಲಲ್ಲ ಅಂತ ಕೊಟ್ಬಿಟ್ರು, ನಾವು ಮೊದಲನೇ ಬಾರಿ ನೋಡ್ತಾ ಇದ್ದೀವಿ ರಾಮಲಲ್ಲ. ಕೆಲವೊಮ್ಮೆ ಏನಾಗುತ್ತೆ, ಈಗ ತಿರುಪತಿ ತಿಮ್ಮಪ್ಪನ ವಿಗ್ರಹ ಯಾರು ಕಿತ್ತಿದ್ರು ಅಂತ ಗೊತ್ತಿಲ್ಲ. ಇಡೀ ನಮ್ಮ ಭಾರತ ಇತಿಹಾಸದಲ್ಲಿ ಮೂಲ ವಿಗ್ರಹಗಳನ್ನ ಯಾರು ಕಿತ್ತಿದ್ರು ಯಾರಿಗೂ ಗೊತ್ತಿಲ್ಲ. ಇದೇ ಮೊದಲನೇ ಬಾರಿಗೆ ಮೂಲ ವಿಗ್ರಹ ಯಾರು ಕೆತ್ತುತ್ತಾ ಇದ್ದಾರೆ ಅನ್ನೋ ಒಂದು ವಿಷಯ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ. ನನ್ನ ಪ್ರಶ್ನೆ, ಒಬ್ಬ ಯಾರು ಕೆತ್ತುತ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಅಂದಮೇಲೆ ಅದನ್ನು ಭಗವಂತ ಅಂತ ಸ್ವೀಕಾರ ಮಾಡ್ತಾರ ಜನ ಅಂತ. ಸೊ ಅವಾಗ ಮತ್ತೆ ಇನ್ನೊಂದು ಪ್ರಶ್ನೆ, ಹಂಗ ನಾನು ಸೃಷ್ಟಿ ಮಾಡಿದ್ರೆ ಅದು ಭಗವಂತ ಆಗ್ಬಿಡುತ್ತಾ ಅಂತ ನನಗೆ. ಸೊ ಇಲ್ಲ, ಅದಕ್ಕೆ ನಮಗೆ ಶಿಲ್ಪಶಾಸ್ತ್ರ ಅಂತ ಒಂದಿದೆ. ಶಿಲ್ಪಶಾಸ್ತ್ರದಲ್ಲಿ ಮಕ್ಕಳನ್ನ ನಿರ್ಮಾಣ, ಈಗ ಬಾಲರೂಪದಲ್ಲಿರುವ ದೇವರನ್ನು ನಿರ್ಮಾಣ ಮಾಡೋದು ಹೇಗೆ ಅಂತ ಹೇಳ್ತೀವಿ, ಉತ್ತಮ ಪಂಚಶಾಲ ಅಂತ ಹೇಳುತ್ತೆ. ಸೊ ಒಂದು ಜಮೆಟ್ರಿಕಲ್ ಮೆಜರ್ಮೆಂಟನ್ನು ನಮಗೆ ಶಿಲ್ಪಶಾಸ್ತ್ರ ಕೊಡುತ್ತೆ, ಅಳತೆ ಮುಖಾಂತರ ಮಾಡು, ಅಳತೆಯಲ್ಲಿ ಭಗವಂತ ಇದ್ದಾನೆ ಅಂತ. ಸೊ ನನಗೆ ಆ ಜಮೆಟ್ರಿಕಲ್ ಮೆಜರ್ಮೆಂಟ್ ಸಿಕ್ತು. ಸೊ ಈಗ ಅರ್ಧಕ್ಕರ್ಧಾಗ ನಾನು ಮಾಡ್ದಂಗಲ್ಲ ಅದು ಕೆಲಸ, ಅಂದರೆ ಶಾಸ್ತ್ರ ಏನು ಹೇಳಿದೆ ಅದನ್ನು ತಗೊತಾ ಇದ್ದೀವಿ. ನಂತರದಲ್ಲಿ ಆ ಒಂದು ಚೌಕಟ್ಟಿನೊಳಗೆ ಭಾವ ಆಗಲಿ, ನಮ್ಮ ಕಲೆಯನ್ನು ತುಂಬುವಂಥ ಕೆಲಸ ಕಲಾವಿದರದ್ದು ಸಪ್ರೇಟಾಗಿ ಆಗುತ್ತೆ. ಒಬ್ಬೊಬ್ಬರು ಕಲಾವಿದರು ಒಂದೊಂದು ಕೈ ಚಳಕ. ಸೊ ನನಗೆ ಮುಖದ ಭಾವ ಬಂದಾಗ, ನೀವು ನನಗೆ ಸ್ಟಡಿ ಮಕ್ಕಳ ಜೊತೆ ಒಂದು ಇರುವಂಥ ಸಮಯ ಇರ್ಬೋದು. 1-2 ತಿಂಗಳು ನನ್ನ ಮಕ್ಕಳ ಕ್ಯಾಂಪ್ನಲ್ಲಿ ಸಮಯ ಕಳೆದು ಹೋಗಿದ್ದೆ ನಾನು, 1-1.5 ತಿಂಗಳು ಹೋಗೋಕ್ಕೂ ಮುಂಚೆ. ಎಲ್ಲ ರೆಡಿ, ಪ್ರಿಪ್ರೇಷನ್ ಭಾಳಷ್ಟು ಮಾಡಿದ್ದೆ, ಆದರೂ ಮಾಡೋದಕ್ಕೆ ಭಯ ಬರ್ತಾಯಿತ್ತು. ಹೇಗೆ, ಯಾಕಂದರೆ ಈಗ ನೋಡಿ, ಒಂದು ಮಗು ಮುಖ ಮಾಡೋದು ಕಷ್ಟ ಅಲ್ಲ, ಬಟ್ ನನಗೆ ಆ ಮಗು ಮುಖದಲ್ಲಿ ರಾಮ ಕಾಣಬೇಕು, ಅದು ನನಗೆ ಬೇಕಾಗಿದ್ದು. ಸೊ ಪ್ರಿಪ್ರೇಷನ್ಸ್ ಆಗಿತ್ತು, ಹೋಮ್ವರ್ಕ್ ಆಗಿತ್ತು, ಎಲ್ಲ ಆಗಿತ್ತು. ಮುಖ ಮಾತ್ರ ವಿಗ್ರಹದಲ್ಲಿ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಬಟ್ ದೀಪಾವಳಿ ಸಮಯದಲ್ಲಿ ನನಗೆ ಮಕ್ಕಳು ದೀಪದಲ್ಲಿ ಆಟ ಆಡ್ತಾ ಇರೋದು ನೋಡಿ, ಆ ದೀಪದ ಬೆಳಕಲ್ಲಿ ಮಕ್ಕಳು ನನಗೆ ದೇವರಾಗೆ ಕಾಣ್ರು. ಅವತ್ತು ರಾತ್ರಿ ನನಗೆ ಮುಖದ ಕೆಲಸ ಮುಗೀತು. ಇದು ನಾನೀಗ ಏನಂತೀವಿ, ನಾನು ಒಂದು ಪ್ರೋಸೆಸ್ ಬಗ್ಗೆ ಹೇಳ್ತಾ ಇದ್ದಾಗ, ನಾವು ಏನು ಅನುಭವಿಸಿದ್ದು ಅದನ್ನ ಹೇಳ್ತಾ ಇದ್ದಾಗ, ಆ ಲೆಕ್ಕ ತಗೋತಾನೆ ದೀಪಾವಳಿ ಸಮಯದಲ್ಲಿ ಅವರು ಅಯೋಧ್ಯೆಯಲ್ಲಿ ಮುಖದ ದರ್ಶನ ಕೊಟ್ಟರು ಅಂತ ನನಗೆ. ಆ ಥರ ಲೆಕ್ಕ ತಗೊಂಡು ದೀಪಾವಳಿ ಸಮಯದಲ್ಲೇ ಅಯೋಧ್ಯೆಗೆ ವಾಪಸ್ಸು ನಮ್ಮ ರಾಮರು ಬಂದಿದ್ದು. ಹೌದು. ಸೊ ಎಲ್ಲೋ ಒಂದು ಕಡೆ ಅವರ ಒಂದು ಪ್ರೇರಣೆ ಆಗಲಿ, ಅವರ ಒಂದು ಆಶೀರ್ವಾದದ ಮುಖಾಂತರ ಆಗಿರುತ್ತೆ. ನಾವು ಈ ಸಮಯಕ್ಕೆ ಒಂದು ಟೂಲ್ ಅಂದರೆ ಸಾಧನ ಆಗಿರ್ತೀವಿ. ಪ್ರಿಪ್ರೇಷನ್ಸ್ ಬಹಳ ಮುಖ್ಯ. ಸೊ ಒಂದು ಈಗ ದೇವತಾ ಮೂರ್ತಿ ಪ್ರಿಪ್ರೇಷನ್ ಆದರೆ, ನಾನು ನೆಕ್ಸ್ಟು ಇಂಡಿಯಾ ಗೇಟ್ನಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾಡಬೇಕಾದ್ರೂ ವರ್ಲ್ಡ್ ವಾರ್ದು ಡ್ರೆಸ್ ಹೇಗಿರ್ತಿತ್ತು, ಅವರ ಆಗ್ತಿದ್ದ ಟೋಪಿ ಏನು, ಅವ್ರದ್ದು ಗಂಬೂಟ್ ಏನು, ಅವ್ರದ್ದು ಬೆಲ್ಟ್ ಯಾವ ರೀತಿ, ಸೊ ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ನಾವು ಒಂದು ರಿಸರ್ಚ್ ಮಾಡಿ ಒಂದು ಫೈಲ್ ರೆಡಿ ಮಾಡ್ಕೊಂಡಿರ್ತೀವಿ. ಪ್ರತಿಯೊಂದು ಇಂಚಿನಲ್ಲೂ ಸಹ ಆ ವಿಷಯಗಳನ್ನ ನಾವು ಟ್ರಾನ್ಸ್ಫರ್ ಮಾಡಿದಾಗ ಕೊನೆಗೆ ಈಗ ನೋಡೋ ಪ್ರೇಕ್ಷಕರಿಗೆ ಅದು ಚೆನ್ನಾಗಿದೆ, ಒಬ್ಬ ಏನು ಚೆನ್ನಾಗಿದೆಪ್ಪ, ಆ ಒಂದು ಪದ ತಗೊಳ್ಳೋಕ್ಕೆ ಇಷ್ಟೆಲ್ಲ ಹೋಮ್ವರ್ಕ್ ಮಾಡಿರ್ತೀವಿ. ನಿಜ, ಹಿಂಗೆ ತುಂಬಾ ಚೆನ್ನಾಗಿದ್ಯಪ್ಪ ಅಂತ ಹೇಳಿ ಅನ್ನುವಂತಹ ಬೇರೆ ಯಾವೆಲ್ಲ ಶಿಲ್ಪಗಳು ಅರುಣ್ ಯೋಗಿರಾಜ್ ಅವರ ಕೈಯಿಂದ ಮೂಡಿ ಬರ್ತಾ ಇದೆ? ನೆಕ್ಸ್ಟ್ ಯಾವುದು ಅಂತ ಹೇಳಿ?
ಭಾಳಷ್ಟು ಮಾಡ್ತಾ ಇದ್ದೀನಿ. ಒಂದು ಕುರುಕ್ಷೇತ್ರಕ್ಕೆ ಒಂದು ವಿರಾಟ ವಿಶ್ವರೂಪ ಮಾಡ್ತಾ ಇದ್ದೀನಿ. ಜೊತೆಗೆ ಒಂದು ರಾಷ್ಟ್ರಪತಿ ಭವನಿಗೆ ಒಂದು ವರ್ಕ್ ಮಾಡ್ತಾ ಇದ್ದೀನಿ. ಭಾಳಷ್ಟು ಏನಂತೀವಿ, ರಾಮರು ಏನಂತಾರೆ, ಏನಂತಾರೆ, ಒಂದು ಇಷ್ಟೊಂದು ಹೆಸರು ಕೊಟ್ಟು ಜವಾಬ್ದಾರಿನ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ. ಮತ್ತೆ ನಮ್ಮ ಪ್ರಾರ್ಥನೆ ಏನಂದರೆ, ಈ ಜವಾಬ್ದಾರಿನ ನಿಭಾಯಿಸೋ ಶಕ್ತಿನೂ ನೀನೇ ಕೊಡಪ್ಪ ಅಂತ. ಸೊ ಈ ನಿಟ್ಟಿನಲ್ಲಿ ಪ್ರಪಂಚದ ಎಲ್ಲ ಕಡೆಯಿಂದನೂ ಭಾಳಷ್ಟು ಕೆಲಸಗಳು ಬರ್ತಾ ಇದೆ. ಸೊ ನಾವು ಕೆಲಸದ ಜೊತೆಗೆ ನಮ್ಮ ಇನ್ನೊಂದು ಆದ್ಯತೆ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ಬೋದು, ಹೇಗೆ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಹೆಸರು ಮತ್ತು ಗೌರವನ ತಂದು ಕೊಟ್ಟಿದ್ದಾರೆ. ಭಾಳ ದೊಡ್ಡ ಜವಾಬ್ದಾರಿ. ನನಗೆ ತಿಳಿದಿರೋ ಮಟ್ಟಕ್ಕೆ ಶಕ್ತಿ ಮೀರಿ ಮತ್ತೆ ನಾನು ಈ ಶಿಲ್ಪ ಕ್ಷೇತ್ರಕ್ಕೆ ಅಥವಾ ಕಲಾ ಕ್ಷೇತ್ರಕ್ಕೆ ಏನಾದ್ರು ಕೊಡುಗೆ ಅಂತ ಮಾಡೋ ಕೆಲಸ ಮಾಡ್ತೀನಿ ಅಂತ ಅನ್ಸುತ್ತೆ. ನಾನು ಆಗಲೇ ಹೇಳಿದಾಗೆ ಅರುಣ್ ಅವರೇ, ರಾಮನನ್ನಂತೂ ನಾವು ಮರೆಯೋದಿಲ್ಲ. ಯಾಕಂದರೆ ರಾಮ ದಿ ಬೆಸ್ಟ್ ಅನ್ನೋ ರೀತಿಯಲ್ಲಿ ಆಗೋಯ್ತು ಅರುಣ್ ಅವರ ಕಡೆಯಿಂದ. ಅದಕ್ಕಿಂತ ಬೆಸ್ಟ್ ಅನ್ನಿಸುವಂತಹ ಮತ್ತಷ್ಟು ಶಿಲ್ಪಗಳು ತಮ್ಮಿಂದ ಜೀವವನ್ನು ಪಡೀಲಿ ಅಂತ ಆಶಿಸ್ತಾ ತುಂಬ ಹೃದಯದ ಧನ್ಯವಾದ ನಿಮ್ಮ ಸಮಯಕ್ಕಾಗಿ, ಹಾಗೆ ಈ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕಾಗಿ. ಥ್ಯಾಂಕ್ ಯು. ಅನಂತ ಧನ್ಯವಾದಗಳು ಅರುಣ್ ಯೋಗಿರಾಜ್ ಅವರಿಗೆ. ಅರುಣ್ ಯೋಗಿರಾಜ್ ಅವರಿಗೆ ಗೌರವ ಸ್ಮರಣಿಕೆ ಡೆಪ್ಯೂಟಿ ಎಡಿಟರ್ ಶಿವಶಂಕರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. KMF ನಂದಿನಿ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ನ್ಯಾಚುರಲಿ ನ್ಯೂಟ್ರಿಷಿಯಸ್ ಇವ್ರ ಕಡೆಯಿಂದ ಒಂದು ಕಾಣಿಕೆ ಮಾತಾಸ್ ಕಾಫಿ